ನಮಗೆ ನನಗೆ ಕಂಟಿನ್ಯೂಸ್ ರೈಟ್ ಫ್ರಮ್ ಏಕಲವ್ಯ ಆದ್ಮೇಲೆ ಇವಾಗಿಂದ ಐ ಕೀಪ್ ಲಿಸ್ನಿಂಗ್ ಟು ಸ್ಟೋರೀಸ್. ನಮ್ಗೆ ಅದು ನಡೀತಾನೆ ಇರುತ್ತೆ, ಅದು ದಿನನಿತ್ಯವಾದ ಕತೆ. ಇವಾಗಂತೂ ನಮ್ಗೆ ಬಂದಿರೋ ಕತೆಗಳನ್ನು ನಾನು ಸೆಪ್ಟೆಂಬರ್ 5 ಆದ್ಮೇಲೆ ಕೇಳ್ತೀನಿ ಅಂತ ಹೇಳಿದ್ದೀನಿ. ಬಿಕಾಸ್ ಇವಾಗ ಸ್ವಲ್ಪ ಪ್ರಮೋಷನ್ ಅಲ್ಲಿ ಇರ್ತೀನಿ, ಇವಾಗ ಬೇಡ ಅಂತ ಹೇಳಿಟ್ಟಿದ್ದೀನಿ. ಬಟ್ ಬೇರೆ ಭಾಷೆ ಅನ್ನೋದು ಅದು ಹೀರೋಯಿನ್ಗಳದ್ದು ಪಾತೆ ಬೇರೆ, ನಮ್ದು ಪಾತೆ ಬೇರೆ. ಆಮೇಲೆ ನಮ್ಗೆ ಬೇರೆ ಭಾಷೆ ಬಂದ್ರು ನಾವು ಅನ್ನೋದಕ್ಕಿಂತ ನಾನಂತೂ ಹೋಗಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ನಾವು ಯಾಕೆ ಬೇರೆ ಭಾಷೆಗೆ ಹೋಗ್ಬೇಕು? ಆಸ್ ಅನ್ ಆಕ್ಟರ್ ನಾವು ಇಲ್ಲೇ ಒಂದು ಒಳ್ಳೆ ಕಾಂಟೆಂಟ್ ಸಿನಿಮಾ ಮಾಡಿದ್ರೆ, ಇವಾಗ 7 ಮುಂದೆ ನೋಡಿ ಮಾಡಿದೀವಿ, ತೆಲುಗು ತಮಿಳು ಎಲ್ಲದರಲ್ಲೂ ರಿಲೀಸ್ ಆಗ್ತಾ ಇದೆ. ಬಟ್ ನಮ್ಮ ಕನ್ನಡ ಭಾಷೆ ಸಿನಿಮಾ ಅಲ್ವಾ, ನಾವು ಯಾಕೆ ಹೋಗ್ಬೇಕಲ್ಲಿ? ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ನಮ್ದು ಬಟ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಅಂತ ಬಂದಿದ್ದಾಗ ನಾನು ಕತೆಗಳು ಕೇಳ್ತಾ ಇರ್ತೀನಿ. ಬಟ್ ಫಸ್ಟ್ ಐ ಡೋಂಟ್ ಜಿಂಕ್ಸ್ ಇಟ್. ಫಸ್ಟ್ ಸಿನಿಮಾ ಆದ್ಮೇಲೆ ತುಂಬಾ ಕತೆಗಳು ಕೇಳಿದೆ. ಲಕ್ಕಿಲಿ ದೇವರಿಂದ ನನ್ನ ಅದೃಷ್ಟ ಅನ್ಬೋದು, ತರುಣ್ ಸರ್ ಕಡೆಯಿಂದ, ಪುನೀತ್ ಸರ್ ಕಡೆಯಿಂದ ಒಂದು ಒಳ್ಳೆ ಕತೆ ಬಂತು. ಟೈಮ್ ತಗೊಂಡ್ರು ಒಂದು ಒಳ್ಳೆ ಕತೆ ಬಂತು. ಅದೇ ರೀತಿ ಈ ಸಲ ಅಷ್ಟೊತ್ತು ಆಗದೆ ಇದ್ರೆ ಸಾಕಪ್ಪ, ಒಂದು ಒಳ್ಳೆ ಕತೆ ಬೇಗ ಕರೆಕ್ಟಾಗಿ ಸಿಗ್ಲಿ ಅಂತ. ಅಂದ್ರೆ ಇದೆ 2 ಲೈನಪ್ ಅಲ್ಲಿ. ಬಟ್ ಈ ಸಿನಿಮಾ ಹೆಂಗೆ ಅಂದ್ರೆ ಲಾಸ್ಟ್ ಟೈಮು ಲೈನಪ್ ಅಲ್ಲಿ ಇತ್ತು, ಅದು ಬ್ಯಾಕ್ ಸೀಟ್ ತಗೊಳ್ತು, ಇದು ಕಿಕ್ ಸ್ಟಾರ್ಟ್ ಆಯ್ತು. ಆ ಥರ ಹೇಳಕ್ಕಾಗಲ್ವಲ್ಲ. ಸೊ ನೋಡೋಣ ಯಾವುದು